ಅಣ್ಣವ್ರ ಸಿನಿಮಾ ಕನೆಕ್ಟ್ ಅಂದರೆ ಅವರ ಅಭಿಮಾನಿಗಳಾಗಿ ನಾವೆಲ್ಲ ಅವರ ಪಾತ್ರ ಮತ್ತು ಆಗತ್ತೋ ಅದನ್ನೆಲ್ಲ ನೋಡಿದಾಗ ಇಲ್ಲಿ ಏನು ಸಿಗ್ಬೋದು, ಒಂದು ಬಂಗಾರದ ಮನುಷ್ಯ ಅಂತ ಹೇಳಿದ್ರು. ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರ ಏನು ಹೇಳ್ಬೋದು ಅಂತ. ನೀವೇ ಸರ್, ನಿಮ್ಮ ಪಾತ್ರ ಅಂದರೆ ಏನು ಹೇಳ್ಬೋದು ಅಂದರೆ ಅಲ್ಲ, ನಿಮ್ಮ ಪಾತ್ರ ಹೇಗಿರುತ್ತೆ ಅಣ್ಣ ಅವ್ರನ್ನೇ ನೋಡ್ಬೋದಾ ನಾವು? ರಿಯಾಲಿಟೀಸ್ ಆಫ್ ಲೈಫ್, ಅದನ್ನ ಎಂಟರ್ಟೈನಿಂಗ್ ವೇಲೆ ಹೇಳ್ತೀವಿ. ಫ್ಯಾಕ್ಟ್ಸ್ ಆಫ್ ಲೈಫ್, ರಿಯಾಲಿಟೀಸ್ ಆಫ್ ಲೈಫ್ ಅದನ್ನ ಹೇಳ್ತೀವಿ. ಅಲ್ಲ, ಒಂದು ಬಂಗಾರದ ಮನುಷ್ಯ ಅಂದಾಗ ನಮ್ಗೆ ಎಲ್ಲೆಲ್ಲ ಹೋಗುತ್ತೆ ಮನಸ್ಸು. ಅಲ್ಲಿ ರಿಯಾಲಿಟಿ ಇದೆ, ಫ್ಯಾಕ್ಟ್ಸ್ ಇದೆ, ನಿಜ ಇದೆ. ಇದರಲ್ಲೂ ಅಷ್ಟೇ, ರಿಯಾಲಿಟಿ, ಫ್ಯಾಕ್ಟ್ಸು, ನಿಜ ಇದೆ. ರಮೇಶ್ ರೆಡ್ಡಿ ಅವರು ಬಂಗಾರದ ಮನುಷ್ಯ ಅಂತ ಹೇಳಿದ್ದು ಬಂಗಾರದ ಮನುಷ್ಯ ಹತ್ರ ಇರುತ್ತೆ ಅಂತಲ್ಲ. ಬಂಗಾರದ ಮನುಷ್ಯ ಯಾವ ಲೆವೆಲ್ ಹಿಟ್ ಆಯ್ತು ಆ ಥರ ಆಗುತ್ತೆ. ಇದು ಬಂಗಾರ, ಇದು ಆ ಥರ ಅವ್ರು ಹೇಳಿದ್ದು. ನೀವು ಕ್ಯಾರೆಕ್ಟರ್ ಹೆಂಗಿರುತ್ತೆ ಬಂಗಾರದ ಮನುಷ್ಯ? ಅಲ್ಲ, ಅದು ಸಣ್ಣ ಬಂಗಾರ, ಸಣ್ಣ ಬಂಗಾರ, ಅದೇ ಹೇಳಿದ್ದು. ಅದು ಜನ್ಮ ಜನ್ಮದ ಲವ್. ರಮೇಶ್ ರೆಡ್ಡಿ